ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ಅರುಣ್ ಬ್ಲಾಗ್ಸ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಸಿಂಪಲ್ ಆಗಿರುವಂತಹ ಟೇಸ್ಟಿಯಾಗಿರುವಂತಹ ಒಂದು ಬೆಂಡೆಕಾಯಿ ಚಟ್ನಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಅದು ಬೆಂಡೆಕಾಯಿ ಚಟ್ನಿ ರೊಟ್ಟಿ ಜೊತೆಗೆ, ಅನ್ನದ ಜೊತೆಗೆ, ಮುದ್ದೆ ಜೊತೆಗೆ, ಹಾಗೆ ಚಪಾತಿ ಜೊತೆಗೆ ಕೂಡ ತುಂಬ ರುಚಿಯಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದಲ್ಲಿ ನೋಡ್ತಾ ಇದ್ದೀರೋ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಸಹ ಕೊಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ಬಿಡೋಣ. ನಾನಿಲ್ಲಿ ನೋಡಿ ಬೆಂಡೆಕಾಯಿ ಚಟ್ನಿ ಬೇಕಾದಂಥ ಇಂಗ್ರೀಡಿಯೆಂಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು 12ರಿಂದ 15 ಬೆಂಡೆಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ ಒಂದು 3 ಜನಕ್ಕೆ. ಹಾಗೆ ಒಂದು 3 ಹುಳಿ ಟೊಮೆಟೊ ಹಣ್ಣು ಮೀಡಿಯಮ್ ಸೈಜಿಂದು ಒಂದು 3 ಹುಳಿ ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ. ಹಾಗೆ ಒಣಮೆಣ್ಸಿಕಾಯಿ ಒಂದು 4 ಒಣಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ನೀವು ಈ ಜಾಗದಲ್ಲಿ ಹಸಿಮೆಣ್ಸಿಕಾಯಿ ಸಮೇತ ತೊಗೋಬೋದು. ನಾನಿಲ್ಲಿ ನಮ್ಮ ಮನೇಲಿ ಒಣಮೆಣ್ಸಿಕಾಯಿ ಚಟ್ನಿ ಇಷ್ಟಪಡ್ತಾರೆ, ಹಾಗಾಗಿ ಒಣಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಹಾಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ನೋಡಿ ಇವಾಗ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ನಾನೀಗ ಒಂದು ಒಲೆ ಮೇಲೆ ಅಗಲವಾದಂಥ ಪಾತ್ರೆ ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಬಾಣಲಿ ಸಮೇತ ಇಟ್ಕೋಬೋದು. ನೋಡಿ ಇದಕ್ಕೆ ಬೆಂಡೆಕಾಯಿ ಹಾಕ್ಕೊಳ್ಳೋಣ. ಬೆಂಡೆಕಾಯಿ ಹಾಕ್ಕೊಂಡ್ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ನಾನು. ಒಂದು ಸ್ಪೂನು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಬೆಂಡೆಕಾಯಿ ಲೋಳೆ ಎಲ್ಲ ಹೋಗಿ ಬೆಂಡೆಕಾಯಿ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕು ಚೆನ್ನಾಗಿ. ಬೆಂಡೆಕಾಯಿ ಹುರ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಎಲ್ಲ ಸೀದೋಗ್ಬಿಡುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು, ಬೆಂಡೆಕಾಯಿನ ಹುರ್ಕೋಬೇಕು. ನೋಡಿ ಈ ಥರ ಹುರ್ಕೊಳ್ಳಿ ಚೆನ್ನಾಗಿ. ಈ ಬೆಂಡೆಕಾಯಿ ಚಟ್ನಿ ಯಾರಿಗೆಲ್ಲ ಇಷ್ಟ ಅಂತ ಹೇಳಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಈ ಥರ ಕೈ ಬಿಡ್ದಲೇ ಫ್ರೈ ಮಾಡ್ಕೊತಾರೆ ಇರಬೇಕು. ಇನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ರೆಡಿಯಾಗಿದೆ, ಬೆಂಡೆಕಾಯಿ ಎಲ್ಲ ಹುರಿದಾಗಿದೆ. ಇದನ್ನು ಒಂದು ಪ್ಲೇಟಿಗೆ ತಗೊಂಬಿಡೋಣ. ನೋಡಿ ಒಂದು ಪ್ಲೇಟಿಗೆ ತೆಗ್ದಾಗಿದೆ. ಇವಾಗ ಅದೇ ಪಾತ್ರೆಗೆ ನಾನು ಒಣಮೆಣ್ಸಿಕಾಯಿ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳಿ. ಸುತ್ತ ಎಲ್ಲ ಚೆನ್ನಾಗಿ ಹುರ್ಕೋಬೇಕು. ಇವಾಗ ಮೆಣಸಿಕಾಯಿ ಸಮೇತನೂ ಹುರಿದಿದ್ದಾಗಿದೆ. ಇವಾಗ ಇದನ್ನು ತಗೊಂಬಿಡೋಣ. ನಾನಿವಾಗ ಅದೇ ಪಾತ್ರೆಗೆ ಟೊಮೆಟೊ ಹಣ್ಣು ಸಮೇತ ಇಟ್ಕೊತಾ ಇದ್ದೀನಿ. ಇದಕ್ಕೂ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಟೊಮೆಟೊ ಹಣ್ಣು ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ. ನೋಡಿ ಇವಾಗ ಬೆಂದಾಗಿದೆ. ಇದನ್ನು ಓಪನ್ ಮಾಡ್ಕೊಳ್ಳೋಣ. ಒಂದು ಸೈಡ್ ಬೆಂದಿರುತ್ತೆ, ಇನ್ನೊಂದು ಸೈಡ್ ಬೇಯಿಸ್ಕೋಬೇಕು. ಹಾಗಾಗಿ ನೋಡಿ ಈ ಥರ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು 3 ಟೊಮೆಟೊ ಹಣ್ಣು ತಿರುಗಿಸ್ಕೊಂಡು ಇವಾಗ ಮತ್ತೆ ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಬೇಯಿಸಬೇಕು ಚೆನ್ನಾಗಿ. ಟೊಮೆಟೊ ಹಣ್ಣು ಹಸಿ ವಾಸನೆ ಇದ್ದರೆ ಚಟ್ನಿ ಚೆನ್ನಾಗಿರಲ್ಲ, ಹಾಗಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ. ಇವಾಗ 5 ನಿಮಿಷ ಆಗಿದೆ. ಗ್ಯಾಸ್ ಆಫ್ ಮಾಡಿಕೊಂಡು ಲಿಡ್ ಓಪನ್ ಮಾಡಿ ನೋಡಿ ಚೆನ್ನಾಗಿ ಬೆಂದಿದೆ ಟೊಮೆಟೊ ಹಣ್ಣು. ಇದನ್ನು ಆರೋಕ್ಕೆ ಬಿಟ್ಬಿಡೋಣ. ನೋಡಿ ಬೆಂಡೆಕಾಯಿ ಟೊಮೆಟೊ ಎಲ್ಲ ಆರಾಗಿದೆ. ಇವಾಗ ಒಂದು ಜಾರಿಗೆ ನಾನು ಬೆಳ್ಳುಳ್ಳಿನ ಹಾಗೆ ಹುರಿದಿರೋಂಥ ಎಲ್ಲ ಪದಾರ್ಥನ ಹಾಕ್ಕೊತಾ ಇದ್ದೀನಿ. ನೀವು ಇದನ್ನು ಮಸಿಕೋಲು ಅಂತಾರಲ್ಲ ಅದರಲ್ಲೂ ಇದು ಜಜ್ಕೋಬೋದು. ನಾನಿಲ್ಲಿ ಮಿಕ್ಸಿಯಲ್ಲಿ ಹಾಕ್ಕೊತಾ ಇದ್ದೀನಿ ಇವತ್ತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನೆಲ್ಲ ತರತರಿಯಾಗಿ ರುಬ್ಬಬೇಕು. ನೀರು ಹಾಕಬಾರ್ದು. ಇದಕ್ಕೆ ನೀರು ಹಾಕ್ತಲೇ ರುಬ್ಕೋಬೇಕು. ಟೊಮೆಟೊ ಹಣ್ಣೆಲ್ಲ ನೀರಿನ ಅಂಶ ಇರುತ್ತಲ್ಲ, ಹಾಗಾಗಿ ನೀರು ಹಾಕೋಂಥ ಅವಶ್ಯಕತೆ ಇಲ್ಲ. ನೋಡಿ ನಾನೆಲ್ಲ ರುಬ್ಕೊಂಬಂದಿದ್ದೀನಿ ತರತರಿಯಾಗಿ. ನೋಡಿ ರುಚಿಯಾದ ಟೇಸ್ಟಿಯಾದ ಬೆಂಡೆಕಾಯಿ ಚಟ್ನಿ ರೆಡಿಯಾಗಿದೆ. ಮುದ್ದೆ ಜೊತೆಗೆ, ಅನ್ನದ ಜೊತೆಗೆ, ಹಾಗೆ ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದನ್ನು. ಇವತ್ತಿನ ವಿಡಿಯೋ ಹಾಗೆ ರೆಸಿಪಿ ಇಷ್ಟ ಆಗಿದೆ ಅಂತಲೇ ಅಂದ್ಕೊತೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನೀವು ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗಾದರೆ ನಾನು ಬರಲಾ? ಬಾಯ್.